ಮೋದಿ ಅವರ ದೂರದೃಷ್ಟಿ ಮತ್ತು ಸ್ಥಳೀಯ ಅಭ್ಯರ್ಥಿಗಳಿಗಾಗಿ ಬೆಳಗಾವಿ ಬಿಜೆಪಿ ನಾಯಕರು ಒಂದಾಗುತ್ತಾರಾ? ಕರ್ನಾಟಕದ ಬೆಳಗಾವಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರು ಪಕ್ಷದ ದೂರದೃಷ್ಟಿ, ಸ್ಥಳೀಯ ಅಭ್ಯರ್ಥಿಗಳು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕಾಗಿ ಬೆಂಬಲವನ್ನು ಸಂಗ್ರಹಿಸಲು ಒಗ್ಗೂಡಿದರು. ಮಾಳ್ವಿಕಾ ತನ್ನ ಬಿಜೆಪಿ ಸಹೋದ್ಯೋಗಿಗಳೊಂದಿಗೆ ಮೋದಿಯವರ ಆಡಳಿತದಲ್ಲಿ ಸಾಧಿಸಿದ ಅಭಿವೃದ್ಧಿಯ ಪ್ರಗತಿಯನ್ನು ಎತ್ತಿ ತೋರಿಸುವ ಬಲವಾದ ವಿಡಿಯೋವನ್ನು ಅನಾವರಣಗೊಳಿಸಿದರು. ವಿಶ್ವದ ಅತಿದೊಡ್ಡ ರಾಜಕೀಯ ಪಕ್ಷವಾಗಿ ಬಿಜೆಪಿಯ ಸ್ಥಾನಮಾನವನ್ನು ಅವರು ಎತ್ತಿ ಹೇಳಿದರು ಮತ್ತು ಅಮಿತ್ ಶಾ ಅವರನ್ನು ಸ್ವಾಗತಿಸಲು ಸಿದ್ಧತೆಯನ್ನು ವ್ಯಕ್ತಪಡಿಸಿದರು. ಮೋದಿ ಅವರನ್ನು ಪ್ರಧಾನಿಯಾಗಿ ಮರಳಿ ಪಡೆಯಲು ಪಕ್ಷದ ಸಂಕಲ್ಪವನ್ನು ಒತ್ತಿ ಹೇಳಿದರು. ಸಭಿಕರನ್ನು ಉದ್ದೇಶಿಸಿ ಮಾತನಾಡಿದ ಗಿರೀಶ್ ಉಪ್ಪಾರ ಸಮುದಾಯದ ಬಿಜೆಪಿಗೆ ಬೆಂಬಲ, ವಿಶೇಷವಾಗಿ ಜಗದೀಶ್ ಶೆಟ್ಟರ್ ಅವರ ಉಮೇದುವಾರಿಕೆಯನ್ನು ಬೆಂಬಲಿಸಿದರು. ಅವರು ಶೆಟ್ಟರ್ ಅವರನ್ನು ಅನುಮೋದಿಸಲು ಸಹ ಸಮುದಾಯದ ಸದಸ್ಯರನ್ನು ಒಟ್ಟುಗೂಡಿಸಿದರು ಮತ್ತು ಮೋದಿ ಮತ್ತೊಮ್ಮೆ ರಾಷ್ಟ್ರದ ಚುಕ್ಕಾಣಿ ಹಿಡಿಯಲು ಸಮುದಾಯದ ಬದ್ಧತೆಯನ್ನು ಪುನರುಚ್ಚರಿಸಿದರು. ಮೇ 2ರಂದು ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ಜಗದೀಶ್ ಶೆಟ್ಟರ್ಗೆ ಬೆಂಬಲ ನೀಡಿದ್ದು, ಮೇ 3ರಂದು ಗೃಹ ಸಚಿವ ಅಮಿತ್ ಶಾ ಬೆಳಗಾವಿಗೆ ಆಗಮಿಸಲಿದ್ದು, ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಉಮೇದುವಾರಿಕೆಯನ್ನು ಹೆಚ್ಚಿಸಲು ಬಿಜೆಪಿ ಪ್ರಮುಖ ವ್ಯಕ್ತಿಗಳ ಮುಂಬರುವ ಭೇಟಿಗಳ ಬಗ್ಗೆ ಎಂಬಿ ಜಿರಾಳೆ ಬೆಳಕು ಚೆಲ್ಲಿದರು. ಮಾಳ್ವಿಕಾ, ಮಾರುತಿ ಜಿರಾಳೆ, ಜೆಕೆ ಉಪ್ಪಾರ್, ಭಾರತಿ ಮಗ್ದುಮ್ ಮತ್ತು ಶರತ್ ಹೆಗಡೆಯಂತಹ ಪ್ರಭಾವಿ ವ್ಯಕ್ತಿಗಳ ಉಪಸ್ಥಿತಿಯು ಬಿಜೆಪಿ ಶ್ರೇಣಿಯೊಳಗಿನ ಏಕತೆ ಮತ್ತು ದೃಢತೆಯನ್ನು ಒತ್ತಿ ಹೇಳಿತು. ಈ ಪ್ರದೇಶದಲ್ಲಿ ಚುನಾವಣಾ ಯಶಸ್ವಿಗೆ ಬಲವಾದ ತಳ್ಳುವಿಕೆಯನ್ನು ಸೂಚಿಸುತ್ತದೆ. ಪತ್ರಿಕಾಗೋಷ್ಠಿಯುದ್ದಕ್ಕೂ ಬೆಂಬಲಕ್ಕಾಗಿ ತೀವ್ರ ಕರೆಗಳು ಪ್ರತಿಧ್ವನಿಸುವುದರೊಂದಿಗೆ ಪ್ರಧಾನಿ ಮೋದಿ ಅವರ ನಾಯಕತ್ವದಲ್ಲಿ ಅಭಿವೃದ್ಧಿ ಮತ್ತು ಆಡಳಿತದ ತನ್ನ ಕಾರ್ಯಸೂಚಿಯನ್ನು ಮುಂದುವರಿಸಲು ಬಿಜೆಪಿ ತನ್ನ ಅಚಲ ಬದ್ಧತೆಯನ್ನು ಪ್ರದರ್ಶಿಸಿತು. ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀ ಏಕನಾಥ್ ಶಿಂದೆ ಅವರು ಬೆಳಗಾವಿಗೆ 2ನೇ ತಾರೀಕು ಬರ್ತಾ ಇದ್ದಾರೆ. ಅವರ ಸಭೆ ನಮ್ಮ KH ಬಾಳೆಕುಂದ್ರಿ ಸ್ಥಳದಲ್ಲಿ ಮಧ್ಯಾಹ್ನ 1 ಗಂಟೆಗೆ ಕಾರ್ಯಕ್ರಮ ಇದೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಅದೇ ಪ್ರಕಾರ ನಮ್ಮ ರಾಷ್ಟ್ರೀಯ ನಾಯಕರು, ಹೋಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ ಶ್ರೀ ಅಮಿತ್ ಶಾ ಅವರು 3ನೇ ತಾರೀಕು ಬೆಳಗಾವಿ ಜಿಲ್ಲೆಗೆ ಬರ್ತಾ ಇದ್ದಾರೆ. ಅದರ ನಂತರದಲ್ಲಿ ಅವರು 12 ಗಂಟೆಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಹುಕ್ಕೇರಿಯಲ್ಲಿ ನಿಯರ್ ವಿಶ್ವರಾಜ್ ಕಲ್ಯಾಣ ಮಂಟಪದ ಪಕ್ಕದಲ್ಲಿಯೇ ದೊಡ್ಡದಾದಂತಹ ಒಂದು ಶಾಮಿಯಾನದಲ್ಲಿ ಅವರು ನಮ್ಮ ಕಾರ್ಯಕರ್ತರನ್ನ, ಮತದಾರರನ್ನ ಕುರಿತು ಭಾಷಣ ಮಾಡಲಿದ್ದಾರೆ. ಇದನ್ನ ನಮ್ಮ ಗಮನಕ್ಕೆ ತರಬೇಕಾಗಿತ್ತು. ಆದ್ರಿಂದ ಬೆಳಗಾವಿಯಲ್ಲಿಯೂ ಸಹ ಮಧ್ಯಾಹ್ನ ತುಂಬಾ ಹಾಟ್ ಆಗ್ತಾ ಇದೆ, ಮತ್ತೆ ರಾಜಕಾರಣನೂ ತುಂಬಾ ಹಾಟ್ ಆಗ್ತಾ ಇದೆ. ಅದೆಲ್ಲದಕ್ಕೂ ನಿಮ್ಮ ಸರ್ಕಾರನೂ ಬಹಳ ದೊಡ್ಡ ಅವಶ್ಯಕತೆ ಇದೆ. ಅದೇ ರೀತಿ ಮುಂದುವರಿತಾ ಇದೆ. ಆದ್ರಿಂದ ಈ ವಿಚಾರವನ್ನ ನಿಮ್ಮ ಮುಖಾಂತರ ನಮ್ಮ ಎಲ್ಲ ಕಾರ್ಯಕರ್ತರಿಗೆ, ನಮ್ಮ ಎಲ್ಲ ಮತದಾರರಿಗೆ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಏಕನಾಥ್ ಶಿಂದೆ ಅವರ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೂ ಬನ್ನಿ ಮತ್ತು ಅಮಿತ್ ಶಾ ಗೃಹ ಸಚಿವರ ಕಾರ್ಯಕ್ರಮಕ್ಕೂ ಬನ್ನಿ ಅಂತ. ಅಮಿತ್ ಶಾ ಬೆಳಗಾವದಲ್ಲಿ ಪ್ರಸ್ತುತವಾಗಿ ರೈಟ್ ನಾವು ವಿ ಡೋಂಟ್ ಹ್ಯಾವ್ ಎನಿ ಪ್ರೋಗ್ರಾಮ್ ಸರ್. ಇಲ್ಲಿಂದ ಬಂದು ಅವರು ಹುಕ್ಕೇರಿಗೆ ಹೋಗ್ತಾರೆ. ಹುಕ್ಕೇರಿಯಲ್ಲಿ ಮಧ್ಯಾಹ್ನ ಸರಿಯಾಗಿ 12 ಗಂಟೆಗೆ ವಿಶ್ವರಾಜ್ಯ ಕಲ್ಯಾಣ ಮಂಟಪದ ಪಕ್ಕದಲ್ಲಿ ಈ ಕಾರ್ಯಕ್ರಮ ನಡೆಯೋದಿಲ್ಲ ಸರ್. ಅಮಿತ್ ಶಾ ಅವರದ್ದು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರಕ್ಕೆ ಸೀಮಿತವಾಗಿರುತ್ತೆ, ಮತ್ತೆ ಏಕನಾಥ್ ಶಿಂದೆ ಅವರದ್ದು ಬೆಳಗಾವಿ ಲೋಕಸಭೆಗೆ ಸೀಮಿತವಾಗಿರುತ್ತೆ. ಪ್ರಜ್ವಲ್ ರೇವಣ್ಣ ಅವರು ಜೂನ್ 4ನೇ ತಾರೀಕು ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಒಕ್ಕೂಟ ಇದೆ, ಅದರ MP ಆಗಿದ್ದಾರೆ. ಜೂನ್ 4ರಂದು ಚುನಾವಣಾ ಫಲಿತಾಂಶ ಬಂದಾಗ ಅವರು 2024ರಲ್ಲಿ ಚುನಾವಣೆಯನ್ನು ಗೆಲುವನ್ನು ಸಾಧಿಸಿದ್ರೆ ಆಗಷ್ಟೇ ಅವರು NDA MP ಆಗಿರ್ತಾರೆ. ಅಲ್ಲಿ JDS MP ಆಗಿರ್ತಾರೆ. ಎರಡನೇ ವಿಷಯ, ಅವರು ಜೆಡಿಎಸ್ ಪಕ್ಷದ ನಾಯಕರು ಮತ್ತು ಜೆಡಿಎಸ್ ಪಕ್ಷದ ಅವ್ರ ಮೇಲೆ ಕ್ರಮ ತೆಗೆದುಕೋಬೇಕಾಗಿದ್ದ ಹಕ್ಕು ಮತ್ತು ಅಧಿಕಾರ ಇರುವುದು ಜೆಡಿಎಸ್ ಪಕ್ಷ. ಅವ್ರ ಮೇಲೆ ಅವರನ್ನ ಅಮಾನತು ಮಾಡಿದ್ದಾರೆ 6 ವರ್ಷದಿಂದ. ಇದು ಅವರು ತಗೊಂಡಿರುವಂತಹ ಅದ್ ಹೇಗ್ ಮಾಡಿದ್ರು ಅನ್ನೋದು ಖಂಡಿತ ತನಿಖೆ ಆಗಬೇಕು. ಎಲ್ಲಿಂದ ಅವರೆಲ್ಲರ ಮೇಲೆ ಕ್ರಮ ಜರುಗಿಸಲಾಗಬೇಕು. ಅವ್ರು ಯಾರೇ ಆಗಿರ್ಲಿ, ಅದೇನು ನಾನೇ ನನ್ನ ಹಿಡಿದೇ ಮಾತಾಡ್ತಾ ಇಲ್ಲ, ಅವ್ರು ಯಾರೇ ಆಗಿರ್ಲಿ ಅವ್ರ ಮೇಲೆ ಕ್ರಮ ಜರುಗಿಸಲಾಗಬೇಕು. ಇನ್ನೊಂದು ವಿಚಾರ, ನೀವು ಕೇಳಿದ್ದು ಟಿಕೆಟ್ ಕೊಟ್ಟಿಲ್ಲ. ಅದಕ್ಕೆ ನಾನು ಪ್ರಾರಂಭದಲ್ಲೇ ಹೇಳಿದೆ, ಜೆಡಿಎಸ್ ಪಕ್ಷದ
ಮೈತ್ರಿಯೊಂದಿಗೆ ನಾವು ಈ ಚುನಾವಣೆಯನ್ನ ಎದುರಿಸ್ತಾ ಇದ್ದೀವಿ. 3 ಸ್ಥಾನಗಳನ್ನ ಜೆಡಿಎಸ್ಗೆ ಕೊಡಲಾಗಿದೆ. ಜೆಡಿಎಸ್ ತಮ್ಮ ಪಕ್ಷದ ವರಿಷ್ಠರು ತಮ್ಮ ಕೋರ್ ಕಮಿಟಿಯನ್ನ ಜೊತೆಗೆ ಆಲೋಚನೆ ಮಾಡಿ 3 ಟಿಕೆಟ್ಗಳನ್ನ ಕೊಟ್ಟರು. ಇದಿಷ್ಟು ನಡೆದಿರೋದು. ಲೋಕಲ್ ಇಶ್ಯೂ ಹಿಂದೆ ರಾಜೀವ್ ಕಾಗೆ ಅಂತ ಗೋವಾಡದ ಶಾಸಕರು, ಕಾಂಗ್ರೆಸ್ ಶಾಸಕರು ಅವರಿಗೆ ನೀಡಿದ್ದಾರೆ. ಮೋದಿ ಸತ್ರೆ ಯಾರು ಬೇರೆದವರು ಪ್ರಧಾನಿ ಆಗೋದಿಲ್ವಾ? 140 ಕೋಟಿ ಜನ ಇದ್ದಾರೆ, ಮೋದಿ ಯಾಕೆ ಅಂತೀರಿ ಅಂತ ಕೇಳಿದ್ದಾರೆ. ಇದು ಯಾವ ಸಂಸ್ಕೃತಿ? ನೀವೇ ನನಗೆ ಈ ರೀತಿಯ ಪದ ಬಳಕೆ, ಈ ರೀತಿಯ ಒಂದು ಭಾಷೆ, ಇದು ಕಾಂಗ್ರೆಸ್ ಸಂಸ್ಕೃತಿಯನ್ನ ತೋರಿಸುತ್ತೆ ಅಷ್ಟೇ. ಬಿಟ್ರೆ ಮೋದಿ ಅವರು 3 ಕಾಲ ಚೆನ್ನಾಗಿರ್ತಾರ್ರಿ, ಅವ್ರನ್ನ ಚೆನ್ನಾಗಿ ನಾವು 3 ಕಾಲ ಇಟ್ಕೋತೀವಿ, ದೇಶದ ಜನ ಮತ್ತೆ ಅವ್ರನ್ನ ಪ್ರಧಾನಿಯನ್ನಾಗಿ ಮಾಡಿ ಈ ದೇಶದ ಅಭಿವೃದ್ಧಿ ಮತ್ತು ದೇಶಕ್ಕಾಗಿ ಕೆಲಸ ಮಾಡೋದ್ರಲ್ಲಿ ಯಾವುದೇ ಸಂದೇಹ ಬೇಡ. ಈ ರೀತಿಯ ಅಪಶಬ್ದಗಳಿಗೆ, ಈ ರೀತಿಯ ದುರಾಲೋಚನೆಗೆ ನನ್ನ ಖಂಡನೆ. ತನಿಖೆ ಮಾಡೋಕ್ಕೆ ರಾಜ್ಯ ಸರ್ಕಾರ SIT-ಯನ್ನು ರಚನೆ ಮಾಡಿದೆ. ಹಾಗಾಗಿ SIT ರಚನೆ ಆಗಿರುವಂತಹ ತಂಡ ತನಿಖೆ ನಡೆಸಿ ಇದರ ಸತ್ಯಾಸತ್ಯತೆಗಳನ್ನ, ವೆರಾಸಿಟಿ, ಆಥೆಂಟಿಸಿಟಿನ ಎಸ್ಟಾಬ್ಲಿಷ್ ಮಾಡಿದ್ಮೇಲೆ ಏನು ಮುಂದಿನ ಕ್ರಮ ಅನ್ನೋದು ಕಾನೂನಾತ್ಮಕವಾಗಿ ಅವ್ರ ಮೇಲೆ ಜರುಗುತ್ತೆ. ಅವರೇನು ಎಲ್ಲರೂ ಕಾನೂನು ಮುಂದೆ ಒಂದೇ ಆಗಿರುತ್ತೆ. ಅವ್ರ ಬಗ್ಗೆ ಅವ್ರ ಮೇಲೆ ಏನಾದ್ರು ಕಾನೂನಾತ್ಮಕವಾಗಿ ಕ್ರಮ ಜರುಗಿಸೋದು, ಆಗ ಕೋರ್ಟ್ ನಲ್ಲಿ ಟ್ರಯಲ್ ನಡೆಯಲಿಕ್ಕೆ ನಂತರ ಅವ್ರಿಗೆ ದಂಡನೆ ಕೊಡುವಂಥದ್ದು, ಶಿಕ್ಷೆ ಕೊಡುವಂಥದ್ದು ಏನಾದ್ರು ಇದ್ರೆ ರುವಾದ ಅದು ನಡೆಯುತ್ತೆ. ನೇಹಾ ಕೇಸು ಇದು ಒಂದು ಅಂತ ನನಗನ್ಸೋದಿಲ್ಲ. ನೇಹಾ ಅವರ ಕೊಲೆ ಆಗಿದೆ ಅತ್ಯಂತ ಬರ್ಬರ ರೀತಿಯಲ್ಲಿ, ಕಾಲೇಜು ಆವರಣದಲ್ಲಿ ನಡೆದಿದೆ ಆ ಕೊಲೆ. ಮತ್ತು ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಮೃದು ಧೋರಣೆಯನ್ನ ತೋರಿದ್ರಿಂದ, ಒಂದು ಸಮುದಾಯದ ಪ್ರತಿ ಮೃದು ಧೋರಣೆಯನ್ನ ವಹಿಸಿದ್ರಿಂದ ಬಾಂಬ್ ಸ್ಫೋಟವಾದಾಗಲೇ ಇದು ಬರೀ ವ್ಯಾಜ್ಯ, ಉದ್ಯಮಿಗಳ ವ್ಯಾಜ್ಯ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. ಯಾವ ರೀತಿಯ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ ಅನ್ನುವಂತಹ ವಾತಾವರಣವನ್ನ ಒಂದು ಸಮುದಾಯದ ಪ್ರತಿ ಮೃದು ಧೋರಣೆಯನ್ನ ರಾಜ್ಯ ಸರ್ಕಾರ ಈಗಾಗಲೇ ನಿರ್ಮಾಣ ಮಾಡಿದೆ. ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಕೂಡಿದ್ರು ಅವ್ರಿಗೇನು ಅದರಿಂದ ಯಾವುದೇ ಬೇಜಾರಿಲ್ಲ. ಅವ್ರು ಅದನ್ನ ನನಗೆ ಮಾತಾಡಕ್ಕೆ ನೀವು ತೆಗಿಸುವಂತಹ ಒಂದು ಪ್ರಕರಣ ಇದೆ, ಆಯ್ತಾ? ಮತ್ತು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಪೆನ್ ಡ್ರೈವ್ ನ ಹೀಗೆ ರಿಲೀಸ್ ಮಾಡಿದ್ದಾರಲ್ಲ, ನಾನು ಅದನ್ನ ಬಹಳ ಕಠಿಣವಾಗಿ ಖಂಡಿಸ್ತೇನೆ. ಈ ರೀತಿ ಅವ್ರು ರಿಲೀಸ್ ಮಾಡೋದ್ರಿಂದ ಯಾರ ಮೇಲೇನೂ ಪ್ರಹಾರ ಮಾಡ್ತೀವಿ ಅಂದ್ಕೊಂಡು ಅದರಲ್ಲಿ ಸಿಲುಕಿರುವಂತಹ ಮಹಿಳೆಯರ ಮರ್ಯಾದೆಯನ್ನ ಇವತ್ತು ಬೀದಿಯಲ್ಲಿ ಹಾಕಿದ್ದಾರೆ. ಯಾರು ಮಾಡಿದ್ದಾರೋ. ಹಾಗಾಗಿ ಮೊದಲನೇದು ಅದು ದೊಡ್ಡ ಘೋರ ಅಪರಾಧ. ಅಂದ್ರೆ ಆ ಮಹಿಳೆಯರ ಮುಖಗಳನ್ನ ಅಟ್ಲೀಸ್ಟ್ ಅವರು ಬ್ಲರ್ ಮಾಡೋದಿಲ್ಲ. ಮತ್ತು ನನಗನ್ಸುತ್ತೆ ಈ ರೀತಿಯ ಕೃತ್ಯವನ್ನ ನಾವು ಸಮಾಜವಾಗಿ ಇದಕ್ಕೆ ನಾವು ಖಂಡನೆಯನ್ನ ತೋರಿಸ್ಬೇಕು. ಈ ರೀತಿಯ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಣ್ಣು ಮಕ್ಕಳ ಪ್ರತಿ ಈ ರೀತಿಯ ವಿಡಿಯೋಗಳನ್ನ ಇದು ರಿಲೀಸ್ ಮಾಡೋದೇ ಮಹಾ ಅಪರಾಧ. ಯಾರು ಮಾಡಿದ್ದಾರೋ ಅವ್ರ ಮೇಲೆ ಖಂಡಿತ ಈ ರಾಜ್ಯ ಸರ್ಕಾರ ಕ್ರಮ ತೆಗೆದುಕೊಂಡು ಖಂಡಿತ ಪೊಲೀಸರು ಅವ್ರನ್ನ ಬಂಧಿಸಿ ಒಳಗಾಗ್ತದೆ. ನೀವು ಹೆಚ್ಚಿನ ವಿಷಯ ಈಗ ಈ ರಾಜಕೀಯ ಕಾಂಗ್ರೆಸ್ ಬಿಜೆಪಿ ಪಾಲಿಟಿಕ್ಸ್ ಎಲ್ಲ ಈ ರಾಜಕಾರಣ ಮತ್ತೊಬ್ರು ಇನ್ನೊಬ್ರು ಮಾತನಾಡುವಂಥದ್ದು, ಒಬ್ಬ ಮಹಿಳೆಯಾಗಿ ಈ ರೀತಿ ರಾಜಕೀಯದಲ್ಲಿ ಆಗ್ತಾ ಇರುವಂತದ್ದು ಏನ್ ಹೇಳಿ ಅತ್ಯಂತ ದುರದೃಷ್ಟಕರ. ಅದನ್ನು ಮಹಿಳೆಯನ್ನ ವಸ್ತುವನ್ನಾಗಿ ಮಾಡ್ತಾ ಇರುವಂತದ್ದು ತುಂಬಾನೇ ದುರದೃಷ್ಟಕರ. ಯಾರೇ ಇದಕ್ಕೆ ಕೆಲಸವನ್ನ ಮಾಡಿದ್ರು ಕೂಡ ಹೇಳಿದ್ರೆ. ಬ್ಯೂರೋ ರಿಪೋರ್ಟ್ ಪ್ರತೀಕ್ ಚಿಟ್ಗಿ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333. Thanks for watching. Like, comment, share and subscribe to the fast growing channel BV News, Voice of the People.